ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಜನ್ ಐಎಸ್. 2025 ಅಕ್ಟೋಬರ್ ತಿಂಗಳ ವೀಕ್ಲಿ ಟೆಸ್ಟ್ ಅನ್ನ ಬರಿತಾ ಇದ್ದೀರಿ. ನೀವು ಎಕನಾಮಿ ಹೊಸದಾಗಿ ಸ್ಟಾರ್ಟ್ ಆಗಿದೆ. ನಿಮಗೆ ಕೆಲವೊಂದು ಪ್ರಶ್ನೆಗಳು ನಿಮಗೆ ಹೊಸದಾಗಿ ಅನಿಸ್ಬೋದು, ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಉತ್ತರಗಳನ್ನ ಇಲ್ಲಿ ಕೊಡೋಕೆ ಪ್ರಯತ್ನವನ್ನ ಪಡ್ತೀನಿ. ಪ್ರಶ್ನೆಯನ್ನ ನೋಡಿ. ಮೊದಲೇದು, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಅಪಾರ್ಚುನಿಟಿ ಕಾಸ್ಟ್? ಅಪಾರ್ಚುನಿಟಿ ಕಾಸ್ಟ್ ಅನ್ನ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿ ಡಿಸ್ಕ್ರೈಬ್ ಮಾಡುತ್ತೆ, ವರ್ಣನೆ ಮಾಡುತ್ತೆ ಅಥವಾ ವಿವರಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ನಾನು ನಿಮ್ಗೆ ಈಗಾಗಲೇ ಏನ್ ಹೇಳಿದೀನಿ, ಯಾವುದೋ ಒಂದನ್ನ ಪಡೆಯೋಕೆ ಇನ್ನೊಂದನ್ನ ನಾವು ಕಳ್ಕೊಳ್ಬೇಕಾಗತ್ತಲ್ವಾ. ಸೊ ಹಾಗಾಗಿ ಉದಾಹರಣೆಗೆ ಒಂದು ಸೈಕಲ್ ಇದೆ, ಒಂದು ಕಾರ್ ಇದೆ ಅನ್ಕೊಳ್ರಿ. ಅದರಲ್ಲಿ ನಾವು ಸೈಕಲ್ ಅನ್ನ ಉತ್ಪಾದನೆ ಮಾಡೋಕೆ ಹೋಗಲ್ಲ, ಕಾರ್ ಉತ್ಪಾದನೆ ಮಾಡೋಕೆ ಹೋಗ್ತೀವಿ. ಯಾಕೆ? ಕಾರ್ ನಲ್ಲಿ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ? ಸಿ ಇದೆ ನೋಡ್ರಿ. ದ ವ್ಯಾಲ್ಯೂ ಆಫ್ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ಫಾರ್ ಗಾನ್. ಇನ್ನೊಂದೇನ್ ಹೋಗುತ್ತಲ್ಲ, ಅದು ನಾನು ಈಗಾಗಲೇ ಹೇಳಿದ್ದೆ ಇದ್ರ ಬಗ್ಗೆ ನಿಮಗೆ ಅಲ್ವಾ. ಅದು ಇನ್ನು ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಲಾ ಆಫ್ ಡಿಮ್ಯಾಂಡ್? ಲಾ ಆಫ್ ಡಿಮ್ಯಾಂಡ್ ಅನ್ನ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿ ವರ್ಣನೆ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ಉತ್ತರ ಸಿಂಪಲ್ ಆಗಿರುವಂತದ್ದು, ಡಿಫಿಕಲ್ಟ್ ಇಲ್ಲ. ಇದು ಆನ್ಸರ್ ಬಿ ಇದೆ ಇದರದ್ದು. ಇನ್ ದ ಪ್ರೈಸ್ ಡಿಕ್ರೀಸಸ್ ಡಿಮ್ಯಾಂಡ್ ಇನ್ಕ್ರೀಸಸ್. ಯಾವಾಗ ಬೆಲೆ ಕಡಿಮೆ ಆಗುತ್ತೆ, ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ, ಅವಾಗ ಬೇಡಿಕೆ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, ಇದಿಷ್ಟು ಬೇಸಿಕ್ ಇದ್ರದ್ದು. ಆಮೇಲೆ ಕ್ವಶನ್ ನಂಬರ್ 3 ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಟೈಪ್ಸ್ ಆಫ್ ಗೂಡ್ಸ್ ಇನ್ ಎಕನಾಮಿಕ್ಸ್. ಎಕನಾಮಿಕ್ಸ್ ನಲ್ಲಿ ಗೂಡ್ಸ್ ಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಏನಿದೆ ಅಂತ ಅಂದ್ರೆ, ಇನ್ಫೀರಿಯರ್ ಗೂಡ್ಸ್ ಆರ್ ದೋಸ್ ಹೂಸ್ ಡಿಮ್ಯಾಂಡ್ ಫಾಲ್ಸ್ ವೆನ್ ಇನ್ಕಮ್ ರೈಸಸ್. ಕರೆಕ್ಟ್ ಇದೆ ಅಲ್ವಾ? ಇನ್ಫೀರಿಯರ್ ಗೂಡ್ಸ್ ಅಂತ ಅಂದ್ರೆ ಪಾರ್ಲೇಜಿ ಬಿಸ್ಕೆಟ್ ಅಂತ ಹೇಳಿದೆ. ಪಾರ್ಲೇಜಿ ಬಿಸ್ಕೆಟ್ ನ ಬೆಲೆ ಫಿಕ್ಸ್ ಆಗಿರುತ್ತೆ, 10 ರೂಪಾಯಿ ಇದೆ ಅನ್ಕೊಳ್ರಿ. ಒಬ್ಬ ವ್ಯಕ್ತಿಯ ಇನ್ಕಮ್ ಜಾಸ್ತಿ ಆದಾಗ ಆತ ಪಾರ್ಲೇಜಿನ ಬಿಟ್ಟು ಮತ್ತೊಂದು ತಗೊಳಕ್ ಹೋಗ್ತಾನಲ್ವಾ. ಸೊ ಹಾಗಾಗಿ ಅದೇನಾಗುತ್ತೆ? ಇನ್ಫೀರಿಯರ್ ಗೂಡ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಅವಾಗ ಡಾರ್ಕ್ ಫ್ಯಾಂಟಸಿ ತಗೊಳಕ್ ಹೋಗ್ತಾನ 30 ರೂಪಾಯಿ ಕೊಟ್ಟು. ಆತರ ಅಂದ್ರೆ ಅದ್ರದ್ದು ಡಿಮ್ಯಾಂಡ್ ಕುಸಿತ ಆಗುತ್ತೆ ಆತರ. ಇನ್ನು ಎರಡನೇದು ನೋಡಿ, ಗಿಫೆನ್ ಗೂಡ್ಸ್ ಆರ್ ಅ ಟೈಪ್ ಆಫ್ ಇನ್ಫೀರಿಯರ್ ಗೂಡ್ಸ್ ಫೇರ್ ಡಿಮ್ಯಾಂಡ್ ರೈಸಸ್ ಆಸ್ ಪ್ರೈಸ್ ರೈಸಸ್. ಬೆಲೆ ಏರಿಕೆ ಆದ ಹಾಗೆ ಬೇಡಿಕೆ ಕೂಡ ಏನಾಗುತ್ತೆ? ಏರಿಕೆ ಆಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಗಿಫೆನ್ ಗೂಡ್ಸ್ ಅಂತ ಅಂದ್ರೆ ಏನ್ ಹೇಳಿದ್ದೆ ನಿಮಗೆ? ಉದಾಹರಣೆಗೆ ಒಂದು ಅಕ್ಕಿ ಇದೆ ಅಥವಾ ಬಾರ್ಲಿ ಅಂತ ಏನೋ ಇದೆ ಅಂದ್ಕೊಳ್ರಿ. ಅದ್ರ ಬೆಲೆ ಏರಿದ್ರು ಕೂಡ ಜನ ಅದನ್ನ ಖರೀದಿ ಮಾಡೇ ಮಾಡ್ತಾರೆ. ಯಾಕೆ? ಅದು ಬೇಕು, ಅದನ್ನ ಬಿಟ್ಟು ಬೇರೆ ಅಲ್ಟರ್ನೇಟಿವ್ ಇಲ್ಲ ಜನರಿಗೆ. ಹಾಗಾಗಿ 2 ಕೂಡ ಕರೆಕ್ಟ್ ಆಗುತ್ತೆ. 1 and 2 ಎಲ್ಲಿವೆ ನೋಡ್ರಿ? 1 and 2 ಇಲ್ಲೂ ಇವೆ, ಇಲ್ಲೂ ಇವೆ. ಇದ್ರಲ್ಲಿ 1 and 2 ಇಲ್ಲ. ಸೊ ಸಿ ಆಗಲ್ಲ ನಮ್ಮ ಉತ್ತರ. ನಮ್ದು ಎ ಬಿ ಡಿ ನಲ್ಲಿ ಯಾವುದೋ ಇದೆ. ಸರಿ, ಮೂರನೇದು ನೋಡೋಣ. ಸ್ಟಾಪಲ್ ಫುಡ್ಸ್ ವಿತ್ ನೋ ಕ್ಲಾಸ್ ಸಬ್ಸ್ಟಿಟ್ಯೂಟ್ ಆಫನ್ ಬಿಹೇವ್ ಆಸ್ ಗಿಫೆನ್ ಗೂಡ್ಸ್. ಸ್ಟಾಪಲ್ ಫುಡ್ಸ್ ಅಂತ ಅಂದ್ರೆ ನಾವೇನು ಆಹಾರ ತಗೊಳ್ತೀವಲ್ವಾ, ಅಲ್ಟರ್ನೇಟಿವ್ ಸಬ್ಸ್ಟಿಟ್ಯೂಟ್ ಇಲ್ಲ ಅಂದ್ರೆ ಒಂಥರ ಗಿಫೆನ್ ಗೂಡ್ಸ್ ತರ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಸ್ಟಾಪಲ್ ಫುಡ್ಗೆ ಎಕ್ಸಾಂಪಲ್ ಅಕ್ಕಿ. ಮೂರನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಫಾರ್ ಆಲ್ ಇನ್ಫೀರಿಯರ್ ಗೂಡ್ಸ್ ಡಿಮ್ಯಾಂಡ್ ರೈಸಸ್ ವಿತ್ ಪ್ರೈಸ್. ಇನ್ಫೀರಿಯರ್ ಗೂಡ್ಸ್ಗೆ ಬೆಲೆ ಏರಿಕೆ ಇದ್ದ ಹಾಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಎಲ್ಲ ಇನ್ಫೀರಿಯರ್ ಗೂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಒಂದ್ ಯಾವ್ದೋ ಇನ್ಫೀರಿಯರ್ ಗೂಡ್ ಇದೆ ಅಂತ ಅಂದ್ರೆ ಅದರ ಬೆಲೆ ಏರಿಕೆ ಆಯ್ತು ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ, ಆ ತರ ಇರಬೇಕಂತ ಏನ್ ರೂಲ್ಸ್ ಇಲ್ಲ. ಉದಾಹರಣೆಗೆ ಪಾರ್ಲೇಜಿ ಬಿಸ್ಕೆಟ್ 10 ರೂಪಾಯಿ ಇದೆ, ಇನ್ಫೀರಿಯರ್ ಗೂಡ್ ಅದು. ಅದ್ರ ರೇಟ್ 20 ರೂಪಾಯಿ ಆದ್ರೆ ಹೋಗಿ ಜನ ತಗೊಳ್ತಾರ ಅದನ್ನ? ಲಿಂಕ್ ಇದೆ ಏನಾದ್ರು? ಅಲ್ಲಿ ಏನಾದ್ರು ಲಾಜಿಕ್ ಅನಿಸ್ತಾ ಇದೆ ನಿಮಗೆ? ಇಲ್ಲ. ಸೊ ಆಪ್ಷನ್ 4 ರಾಂಗ್ ಆಗುತ್ತೆ. 4 ಎಲ್ಲೆಲ್ಲಿದೆ ತೆಗೆದು ಬಿಡ್ರಿ. ಸಿ ಮತ್ತೆ ಡಿ ನಲ್ಲಿ 4 ಇತ್ತು, ಹೋಯ್ತು ಉತ್ತರ. ನಮಗೆ ಎ ಮತ್ತು ಬಿ ನಲ್ಲಿ 1 and 2 ಇದೆ, 1 2 3 ಇದೆ. ಸೊ ನಮ್ದು ಇಲ್ಲಿ ನೋಡ್ರಿ ಕರೆಕ್ಟ್ ಯಾವ್ದಿದೆ? 1 2 3 ಇದೆ. ಸೊ ನಮ್ಮ ಉತ್ತರ ಏನಾಗುತ್ತೆ? ಇಲ್ಲಿ ಬಿ ಆಗುತ್ತೆ. ನೀವು ಎಕ್ಸಾಮ್ ನಲ್ಲಿ ಉತ್ತರವನ್ನ ಬರೆಯುವಾಗ ಇದೇ ತರ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೆನಪಿರ್ಲಿ ನಿಮಗೆ. ಏನಂತ ಅಂದ್ರೆ ಆ ಒಂದು ಪದಗಳನ್ನ ಓದಿ ಅರ್ಥ ಮಾಡ್ಕೊಳ್ಬೇಕು, ರೌಂಡ್ ಮಾರ್ಕ್ ಮಾಡ್ಬೇಕು, ರೈಟ್ ಮಾರ್ಕ್ ಇದ್ರೆ ರೈಟ್ ಮಾರ್ಕ್ ಮಾಡ್ಬೇಕು, ತಪ್ಪಿದ್ರೆ ತಪ್ಪಂತ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಕೇಳಿರ್ತಾರೆ ಅವರು ರೈಟ್ ಆರ್ ರಾಂಗ್ ಅಂತ. ಸೊ ಕರೆಕ್ಟ್ ಯಾವ್ದಿದೆ? 1 2 3 ಇದೆ. ಸೊ ನಾನು ಅವಾಗ ಉತ್ತರ ಏನಾಗ್ತೀನಿ? ಬಿ ಅಂತ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆರ್ ದೋಸ್ that can replace each other if the price of one rises, the demand for the other increases. ಕರೆಕ್ಟ್ ಇದೆಯಲ್ಲ? ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೆ ಒಂದ್ರ ಬದಲಾಗಿ ಇನ್ನೊಂದನ್ನ ಬಳಸೋದು, ಹೌದಲ್ವಾ? ಒಂದ್ರ ಬೆಲೆ ಜಾರಿ. ಈಗ ಉದಾಹರಣೆಗೆ ಅಕ್ಕಿ ಒಂದ್ ಕಡೆ ಇದೆ, ಸಾರಿ ಜೋಳ ಒಂದ್ ಕಡೆ ಇದೆ, ರಾಗಿ ಒಂದ್ ಕಡೆ ಇದೆ ಅನ್ಕೊಳ್ರಿ. ಒಂದ್ ಮನೆಯಲ್ಲಿ ಜೋಳನೂ ತಿಂತಾರೆ, ರಾಗಿನೂ ತಿಂತಾರೆ ಅನ್ಕೊಳ್ಳೋಣ. ಒಂದಕ್ಕೊಂದು ಸಬ್ಸ್ಟಿಟ್ಯೂಟ್ ಅದು. ಈಗ ರಾಗಿ ಬೆಲೆ ಜಾಸ್ತಿ ಆಯ್ತು ಅಂತ ಅಂದ್ರೆ ಅದ್ರ ಬದಲಾಗಿ ಅವ್ರು ಏನ್ ಮಾಡ್ತಾರೆ? ಜೋಳ ಜಾಸ್ತಿ ತಗೊಳ್ತಾರೆ, ಹೌದಲ್ಲ? ಅದನ್ನೇ ಕೇಳಿದಾರೆ ಒಂದೇ ಸ್ಟೇಟ್ಮೆಂಟ್ ನಲ್ಲಿ. ಕರೆಕ್ಟ್ ಆಗುತ್ತೆ. Complementary goods are consumed together. If the price of one rises, demand for the other falls. ಹೌದಲ್ವಾ? ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದ್ರೆ ಹೇಳಿದೀನಿ ನಿಮ್ಗೆ ನಾನು ಏನು. ಟೀ ಮತ್ತು ಬನ್. ಒಂದು ಬ್ರೆಡ್ ಇದೆ ಮತ್ತೆ ಟೀ ಇದೆ ಅನ್ಕೊಳ್ರಿ. ಈಗ ಟೀನ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಯ್ತು ಅಂತಂದ್ರೆ ಜನ ಬ್ರೆಡ್ ಖರೀದಿ ಮಾಡೋದು ಕೂಡ ಬಿಡ್ತಾರೆ. ಯಾಕಂದ್ರೆ ಟೀನ ಕುಡಿಯೋದು ಕಡಿಮೆ ಮಾಡ್ತಾರೆ, ಅವಾಗ ಬೇಡಿಕೆ ಕುಸಿಯುತ್ತೆ ಬ್ರೆಡ್ದು. ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಬನ್ನಿ, ಮೂರನೇ ಸ್ಟೇಟ್ಮೆಂಟ್ ನೋಡಿ. ವೆಬ್ಲೆನ್ ಗೂಡ್ಸ್ ಆರ್ ಲಕ್ಸುರಿ ಗೂಡ್ಸ್ ಫಾರ್ ವಿಚ್ ಡಿಮ್ಯಾಂಡ್ ಇನ್ಕ್ರೀಸಸ್ ಆಸ್ ಪ್ರೈಸ್ ಇನ್ಕ್ರೀಸಸ್ ಡ್ಯೂ ಟು ದೇರ್ ಸ್ಟೇಟಸ್ ಸಿಂಬಲ್ ಅಪೀಲ್. ಓಕೆ,
ಏನಾಗುತ್ತೆ ಅಂದ್ರೆ ವೆಬ್ಲೈನ್ ಗೂಡ್ಸ್ ಅಂದ್ರೆ ಲಕ್ಸುರಿ, ಉದಾಹರಣೆಗೆ ರೋಲೆಕ್ಸ್ ವಾಚ್ ಇರ್ಬೋದು, ಐಫೋನ್ ಇರ್ಬೋದು, ಅದ್ರದ್ದು ಬೆಲೆ ಏರಿಕೆ ಆದಾಗೆ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಜನ ಶೋ ಆಫ್ ಮಾಡ್ತಾರೆ, ತೋರಿಸ್ಕೊಳ್ಬೇಕು ನಾವು ಶ್ರೀಮಂತರು ಅಂತ. ಹಾಗಾಗಿ ಇಲ್ಲಿ ಉತ್ತರ ಡಿ ಆಗುತ್ತೆ. ನೀವು ಹೀಗೆ ಅನಾಲಿಸಿಸ್ ಮಾಡಿ ಉತ್ತರಗಳನ್ನ ಕಂಡುಹಿಡ್ಕೊಳ್ಬೇಕು. ನಾನು ಪ್ರತಿ ವಾರ ಈ ತರ ಅನಾಲಿಸಿಸ್ ಮಾಡಲ್ಲ ನಿಮ್ಗೆ, ಬಟ್ ಯಾವಾಗಲಾದ್ರೂ ಒಂದ್ಸಾರಿ ಮಾಡಿರ್ತೀವಿ, ಅದನ್ನ ನೀವು ಗ್ರಿಪ್ ತಗೊಳ್ಬೇಕು. ಯಾಕಂತ ಅಂದ್ರೆ UPSC ನಲ್ಲಿ ಎಕ್ಸಾಮ್ ಬರೆಯೋಕ್ ಹೋದಾಗ ನೀವು ಅಷ್ಟೇ ಇರ್ತೀರಿ, ನಿಮ್ಮ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಅಲ್ಲೇ ಕಂಡುಹಿಡ್ಕೊಳ್ಬೇಕು ಎಕ್ಸಾಮ್ ಅಲ್ಲಿ. ಅದಕ್ಕೆ ಈ ಪ್ರತಿ ವಾರ ನಾವು ಟೆಸ್ಟ್ ತಗೊಳ್ಳೋದು ನಿಮ್ಗೆ. ಓಕೆ, ಈಗ 5ನೇ ಪ್ರಶ್ನೆಯನ್ನು ನೋಡೋಣ ಏನಿದೆ ಅಂತ ಹೇಳಿ. ಅಕಾರ್ಡಿಂಗ್ ಟು ಲಾ ಆಫ್ ಸಪ್ಲೈ, ಪೂರೈಕೆ ಸಪ್ಲೈ ಅಂದ್ರೆ ವಾಟ್ ಹ್ಯಾಪನ್ಸ್ ವೆನ್ ದ ಪ್ರೈಸ್ ಆಫ್ ಕಮೋಡಿಟಿ ರೈಸಸ್. ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದಾಗ ಸಪ್ಲೈ ಏನಾಗುತ್ತೆ? ಸಪ್ಲೈ, ಡಿಮ್ಯಾಂಡ್ ಅಲ್ಲ. ನೋಡಿ, ಒಂದು ವಸ್ತು ಉದಾಹರಣೆಗೆ ನಾನು ಏನ್ ತಗೊಳ್ತೀನಿ, ಒಂದು ಪೆನ್ ಇದೆ ಅನ್ಕೊಳ್ರಿ. ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಇದೆ ಅನ್ಕೊಳ್ಳೋಣ. ಅದು ಸಡನ್ ಆಗಿ 15 ರೂಪಾಯಿ ಆಯ್ತು ಅಂತ ಅಂದ್ರೆ, ಸಡನ್ ಆಗಿ 15 ರೂಪಾಯಿ ಆಯ್ತು ಅಂದ್ರೆ ಡಿಮ್ಯಾಂಡ್ ರೂಪದಲ್ಲಿ ನೋಡ್ರಿ, ಗ್ರಾಹಕರ ಜಾಗದಲ್ಲಿ ನಿಂತ್ಕೊಂಡು ನೋಡಿ, ಡಿಮ್ಯಾಂಡ್ ಏನಾಗುತ್ತೆ? ಕುಸಿತ ಆಗುತ್ತೆ. ಅದೇ ಪೆನ್ನಿನ ಬೆಲೆ 15 ರೂಪಾಯಿ ಆದ್ರೂ ಕೂಡ ಜನ ತಗೊಳ್ತಾ ಇದಾರೆ ಅನ್ಕೊಡ್ರಿ, 15 ರೂಪಾಯಿದಾಗ ಜನ ತಗೊಳ್ತಾ ಇದಾರೆ. ಅವಾಗ ಸಪ್ಲೈಯರ್ ರೂಪದಲ್ಲಿ ನೋಡಿ, ಸಪ್ಲೈ ಲಾನಲ್ಲಿ ಪ್ರೊಡ್ಯೂಸ್ ಜಾಸ್ತಿ ಮಾಡ್ತಾರೆ ಅವರು, ಮಾರಾಟ ಮಾಡೋರು. ಯಾಕಂದ್ರೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಅಲ್ವಾ? ಆ ತರ ಥಿಂಕ್ ಮಾಡ್ಬೇಕು ನೀವು. ಸಪ್ಲೈ ಅಂದಾಗ ಫ್ಯಾಕ್ಟ್ರಿ ತರ ಥಿಂಕ್ ಮಾಡಿ, ಡಿಮ್ಯಾಂಡ್ ಅಂದಾಗ ಗ್ರಾಹಕರ ತರ ಥಿಂಕ್ ಮಾಡಿ. ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದ್ರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಾಂಟಿಟಿ ಸಪ್ಲೈಡ್ ರೈಸಸ್. ಓಕೆ, ದೆನ್ ಕ್ವಶನ್ ನಂಬರ್ 6 ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ವೆರಿ ಇಂಪಾರ್ಟೆಂಟ್, ನಾನು ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ನೋಡಿ. A lower ICOR indicates a higher efficiency in capital utilization. Lower ICOR, ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ICOR ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು. ಸರಿ, ಒಂದೇದು ಕರೆಕ್ಟ್ ಆಯ್ತು. ಇನ್ನು ಎರಡನೇದಕ್ಕೆ ಬನ್ನಿ. ಇಫ್ ದ ಇನ್ಕ್ರೀಸ್ ಇನ್ ಔಟ್ಪುಟ್ ಈಸ್ ಲೆಸ್ ದ್ಯಾನ್ ದ ಇನ್ಕ್ರೀಸ್ ಇನ್ ಕ್ಯಾಪಿಟಲ್, ICOR ವಿಲ್ ಬಿ ಗ್ರೇಟರ್ ದ್ಯಾನ್ 1, ಸಿಗ್ನಲಿಂಗ್ ಲೋವರ್ ಎಫಿಷಿಯನ್ಸಿ. ಅಂದ್ರೆ ಇಫ್ ದ ಇನ್ಕ್ರೀಸ್ ಇನ್ ಔಟ್ಪುಟ್ ಈಸ್ ಲೆಸ್ ದ್ಯಾನ್ ದ ಇನ್ಕ್ರೀಸ್ ಇನ್ ಕ್ಯಾಪಿಟಲ್, ಉದಾಹರಣೆಗೆ ಕ್ಯಾಪಿಟಲ್ ಅಂದ್ರೆ ಬಂಡವಾಳ, ಕ್ಯಾಪಿಟಲ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ, ಬಟ್ ಔಟ್ಪುಟ್ ಲೆಸ್ ಇದೆ. ಇದರ ಅರ್ಥ ಏನು? ಲೋವರ್ ಎಫಿಷಿಯನ್ಸಿ ಅಲ್ವಾ? ಲೋವರ್ ಎಫಿಷಿಯನ್ಸಿ ಅಲ್ವಾ? ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಉದಾಹರಣೆಗೆ ನೀವು 501 ಪ್ರಾಡಕ್ಟ್ ಮಾಡುವಾಗ, ಸಾರಿ 101 ಪ್ರಾಡಕ್ಟ್ ಮಾಡೋಕೆ 550 ರೂಪಾಯಿ ಹಾಕ್ತಾ ಇದ್ದೀರಿ, ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ಗೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ರಿ ನೀವು. ನಾನು ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಅಲ್ವಾ? ಸೊ ಹಾಗಾಗಿ ಇದು ಕೂಡ ಏನಾಗುತ್ತೆ? ರಾಂಗ್ ಆಗುತ್ತೆ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಏನಾಗುತ್ತೆ ಉತ್ತರ? ಸರಿ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮೂರನೇದು ಬನ್ನಿ. ಇನ್ ದ ಸೆನಾರಿಯೋ ವೇರ್ 400 ಆಫ್ ಕ್ಯಾಪಿಟಲ್ ಲೀಡ್ಸ್ ಟು ಎನ್ ಎಕ್ಸ್ಟ್ರಾ 800 ಔಟ್ಪುಟ್, ICOR ವಿಲ್ ಬಿ 2. ಓಕೆ, 400 ಕ್ಯಾಪಿಟಲ್ ಇದೆ, ಆಮೇಲೆ ಔಟ್ಪುಟ್ ಎಷ್ಟು ಬರ್ತಾ ಇದೆ? 800 ಬರ್ತಾ ಇದೆ. ಸೊ ಕ್ಯಾಪಿಟಲ್ ಅವಾಗ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ICOR ವಿಲ್ ಬಿ 2 ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸ್ಟೇಟ್ಮೆಂಟ್ 3 ಪ್ರಕಾರ ಏನಿದೆ ಅಂದ್ರೆ, ಇಟ್ ಈಸ್ ಇನ್ಕರೆಕ್ಟ್ ಬಿಕಾಸ್ ICOR ಇಸ್ ಈಕ್ವಲ್ ಟು ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಇನ್ಕ್ರೀಸ್ ಇನ್ ಔಟ್ಪುಟ್. ನಾವು ಅದನ್ನ ನೋಡ್ಬೇಕಾಗತ್ತೆ. ಓಕೆ ಓಕೆ, ಇಲ್ಲಿ ನೋಡಿ ಏನಂತ, ಏನ್ ಫಾರ್ಮುಲಾ ಏನಿದೆ ನಮ್ದು ICORದು? ICOR ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿವೈಡೆಡ್ ಬೈ ಔಟ್ಪುಟ್ ಎಷ್ಟಿದೆ ನಮ್ದು, ಹೌದಲ್ವಾ? ಫಾರ್ಮುಲಾ ಒಂದ್ಸಾರಿ ಚೆಕ್ ಮಾಡ್ಕೊಡ್ರಿ. ಸೊ ಕ್ಯಾಪಿಟಲ್ ನಮ್ದು 400 ಹಾಕಿದ್ದಾರೆ, ಔಟ್ಪುಟ್ ಎಷ್ಟು ಬಂದಿದೆ? 800 ಬಂದಿದೆ. ಸೊ ಏನಾಗುತ್ತೆ ಇದ್ರದ್ದು ಈಗ? 400 ಬೈ 800 ಅಂದ್ರೆ 0.5 ಆಗುತ್ತೆ, 2 ಆಗೋದಿಲ್ಲ. ಓಕೆ, ಇದ್ರ ಉತ್ತರ ಏನಾಗುತ್ತೆ ಅಂದ್ರೆ ಇಲ್ಲಿ ಇದು ರಾಂಗ್ ಇದೆ. Then China having lower ICOR than India means China can achieve more output increase per unit of capital invested than India. ಅಂದ್ರೆ ಚೀನಾದಲ್ಲಿ ICOR ಜಾಸ್ತಿ ಇದ್ರೆ, ಕಡಿಮೆ ಇದೆ, ಸೊ ಅವರು ನಮಗಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ಇದು ಕೂಡ. ಹಾಗಾಗಿ ನಮಗೆ ಬರುವಂತ ಉತ್ತರ ಇಲ್ಲಿ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಮೇಲೆ ಇದನ್ನ ನೋಡ್ಕೊಳ್ಬೇಕು ನೀವು, ಯಾವ್ದು ಕರೆಕ್ಟ್ ಕೇಳಿದಾರೋ ರಾಂಗ್ ಕೇಳಿದಾರೋ ಅಂತ, ಅದು ತುಂಬಾ ಮುಖ್ಯ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. Suppose a car manufacturing company purchases steel sheets, engines and tires to assemble a car. ಒಂದು ಕಾರ್ ಕಂಪನಿ ಇದೆ, ಕಾರ್ ಮಾಡ್ತಾ ಇದೆ, ಅದಕ್ಕೆ ಸ್ಟೀಲ್ ಶೀಟ್ಗಳು ಬೇಕು, ಎಂಜಿನ್ಗಳು ಬೇಕು, ಟೈರ್ಗಳು ಬೇಕು. ದ ಫಿನಿಶ್ಡ್ ಕಾರ್ ಈಸ್ ದೆನ್ ಸೋಲ್ಡ್ ಟು ಕನ್ಸ್ಯೂಮರ್. ಫೈನಲ್ ಕಾರನ್ನ ಕನ್ಸ್ಯೂಮರ್ಗೆ ಮಾರಾಟ ಮಾಡ್ತಾರೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ಇಂಟರ್ಮಿಡಿಯೇಟ್ ಅಂಡ್ ಫೈನಲ್ ಗೂಡ್ಸ್. ಇವುಗಳಲ್ಲಿ ಯಾವುದು ಇಂಟರ್ಮಿಡಿಯೇಟ್ ಮತ್ತು ಫೈನಲ್ ಗೂಡ್ಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನೋಡಿ, ಸ್ಟೀಲ್ ಶೀಟ್ಸ್, ಎಂಜಿನ್ ಅಂಡ್ ಟೈರ್ಸ್ ಯೂಸ್ಡ್ ಬೈ ದ ಕಂಪನಿ ಆರ್ ಕನ್ಸಿಡರ್ಡ್ ಆಸ್ ಫೈನಲ್ ಗೂಡ್ಸ್. ಫೈನಲ್ ಗೂಡ್ಸ್ ಅವೆಲ್ಲ ಇಂಟರ್ಮಿಡಿಯೇಟ್ ಗೂಡ್ಸ್. ಅವು ಫೈನಲ್ ಗೂಡ್ಸ್ ಕನ್ಸ್ಯೂಮರ್ಗೆ ಹೋಗ್ಬೇಕು, ಕಂಪನಿಗಲ್ಲ. ಆಮೇಲೆ ಬಿ ನೋಡಿ, ಓನ್ಲಿ ದ ಫಿನಿಶ್ಡ್ ಕಾರ್ ಸೋಲ್ಡ್ ಟು ದ ಕನ್ಸ್ಯೂಮರ್ ಈಸ್ ಕನ್ಸಿಡರ್ಡ್ ಆಸ್ ಫೈನಲ್ ಗೂಡ್. ಕರೆಕ್ಟ್. ಫೈನಲ್ ಗೂಡ್ ಅಂದ್ರೆ ಏನು? ಅದು ಬಳಕೆ ಆಗಬೇಕು, ಬಳಕೆ ಆಗ್ತಾ ಇದೆಯಲ್ಲ ಗ್ರಾಹಕನ ಬಳಿ, ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಎಂಜಿನ್ ಯೂಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್, ಕನ್ಸಂಪ್ಷನ್ ಗೂಡ್ಸ್.
ನಮ್ಗೆ ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ಯಾವ್ದು ಅಂತ ಕೇಳ್ತಾ ಇದಾರೆ ಅವರು? ಫೈನಲ್ ಗುಡ್ಗಳ ಬಗ್ಗೆ ಕೇಳ್ತಾ ಇದಾರೆ ಅಲ್ಲಿ. ಓಕೆ, ಸ್ಟೀಲ್ ಶೀಟ್ ಯೂಸ್ಡ್ ಇನ್ ಮೇಕಿಂಗ್ ಕಾರ್ಸ್ ಆರ್ ಕಂಟಿನ್ಯೂಡ್ ಕೌಂಟೆಡ್ ಇನ್ GDP ಆಸ್ ಫೈನಲ್ ಗುಡ್ಸ್. ರಾಂಗ್. ಓಕೆ, ಆ ಥರ ಎಲ್ಲ ಇಲ್ಲಿ ರಾಂಗ್ ಆಗುತ್ತೆ. ದೆನ್ ಕ್ವಶನ್ ನಂಬರ್ 8 ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎಕ್ಸಾಂಪಲ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್? ಫಿಕ್ಸ್ಡ್ ಕ್ಯಾಪಿಟಲ್ ಯಾವುದು ಅಂತ ಕೇಳ್ತಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ನೀವು ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೆ ಅದು ಫಿಕ್ಸ್ ಆಗಿರುತ್ತೆ, ಚೇಂಜಸ್ ಆಗಲ್ಲ. ಉದಾಹರಣೆಗೆ ಇದರಲ್ಲಿ ಮಷಿನ್, ಒಂದ್ಸಾರಿ ನೀವು ಕಂಪ್ನಿಗೆ ಒಂದು ಮಷಿನ್ ತೆಗೆದುಕೊಂಡು ಬಂದ್ರೆ ಅದು ಶಾಶ್ವತವಾಗಿರುತ್ತೆ. ಅದೇ ನೀವು ರಾ ಮಟೀರಿಯಲ್ ಹೋಗ್ತಾ ಇರುತ್ತೆ, ಫ್ಯೂಯಲ್ ಹೋಗ್ತಾ ಇರುತ್ತೆ, ಕ್ಯಾಶ್ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆ ಥರ ಗೊತ್ತಿರಲಿ. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್? ಇವು ಕೆಳಗಿನವುಗಳಲ್ಲಿ ಯಾವುದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಲ್ಯಾಂಡ್, ಲೇಬರು, ಆಂಟ್ರಪ್ರನರ್, ಮತ್ತೆ ಯಾರು ಇನ್ನೂ ಒಂದಿದೆ, ಮಿಸ್ ಆಗಿದೆ, ಅದ್ರ ಬದಲಾಗಿ ಕ್ಯಾಪಿಟಲ್. ಇಲ್ಲಿ ವೆದರ್ ಅಂತ ಕೊಟ್ಟಿದ್ದಾರೆ, ವೆದರ್ ಅಲ್ಲ, ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಆಗಲ್ಲ ಅದು. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ಆಕ್ಚುಲಿ ಕ್ವಶನ್ ನಂಬರ್ ಇದನ್ನ 17 ಅಂತ ಮಾಡ್ಕೊಳ್ರಿ. ಓಕೆ, ಇಲ್ಲಿ ನೆಕ್ಸ್ಟ್ ಇದು ಕ್ವಶನ್ ನಂಬರ್ 17 ಅಂತ ಮಾಡ್ಕೊಳ್ಳಿ. ಇದು ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಇನ್ಕ್ಲೂಡ್ಸ್ ಆಲ್ ಪ್ರೊಡಕ್ಷನ್ ವಿದಿನ್ ಅ ಕಂಟ್ರಿ ಬಟ್ ಎಕ್ಸ್ಕ್ಲೂಡ್ಸ್ ದ ಇನ್ಕಮ್ ಆಫ್ ರೆಸಿಡೆಂಟ್ಸ್ ಅರ್ನ್ಡ್ ಅಬ್ರಾಡ್. ಕರೆಕ್ಟ್ ಇದೆಯಲ್ಲ ಇದು? ಕರೆಕ್ಟ್ ಇದೆ. ಹೊರಗಿನ ದೇಶದ್ದೆಲ್ಲ ನಾವು ಕನ್ಸಿಡರ್ ಮಾಡಲ್ಲ. ಅದರಲ್ಲಿ ನಮ್ಮ ದೇಶದ ಒಳಗಡೆ ಏನು ಉತ್ಪಾದನೆ ಆಗುತ್ತೋ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ನಾವು GDP ಲೆಕ್ಕಾಚಾರ ಮಾಡುವಾಗ. ಅಂದ್ರೆ GDP ಅಂದ್ರೆ ಏನು, ಸೊ ಎಲ್ಲಿ ಉತ್ಪಾದನೆ ಆಯ್ತು ಅದು ಮುಖ್ಯ. GNP ಅಂದ್ರೆ ಯಾರು, ಅದು ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. ನ್ಯಾಷನಲ್ ಇನ್ಕಮ್ ಇನ್ಕ್ಲೂಡ್ಸ್ ದ ಇನ್ಕಮ್ ಆಫ್ ರೆಸಿಡೆಂಟ್ಸ್ ಫ್ರಮ್ ಬೋತ್ ಡೊಮೆಸ್ಟಿಕ್ ಅಂಡ್ ಫಾರಿನ್ ಸೋರ್ಸಸ್ ಬಟ್ ಎಕ್ಸ್ಕ್ಲೂಡ್ಸ್ ದ ಇನ್ಕಮ್ ಅರ್ನ್ಡ್ ಬೈ ಫಾರಿನ್ ಕಂಪನೀಸ್ ವಿದಿನ್ ದ ಕಂಟ್ರಿ. ಉದಾಹರಣೆ, ನಮ್ಮ ಭಾರತದ ನ್ಯಾಷನಲ್ ಇನ್ಕಮ್ ನಾವು ಲೆಕ್ಕಾಚಾರ ಮಾಡುವಾಗ ನಮ್ಮ ದೇಶದ ಒಳಗಡೆ ಫಾರಿನರ್ಸ್ ಯಾರಾದರೂ ಆದಾಯ ಗಳಿಸಿದ್ರೆ ಅದನ್ನ ಲೆಕ್ಕಾಚಾರ ಮಾಡಲ್ಲ. ಇದು ಕೂಡ ಕರೆಕ್ಟ್ ಇದೆ. ಸೊ ಆನ್ಸರ್ ಸಿ, ಎರಡು ಕೂಡ ಕರೆಕ್ಟ್ ಇವೆ. ಕ್ವಶನ್ ನಂಬರ್ 10 ನೋಡಿ. ಸಪೋಸ್ ದ ಫ್ಯಾಕ್ಟರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಕಮೋಡಿಟೀಸ್ 250 crore. ಫ್ಯಾಕ್ಟರ್ ಕಾಸ್ಟ್ ಎಷ್ಟಿದೆ? 250 ಕೋಟಿ ಇದೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಲೆವಿಡ್ ಆನ್ ದ ಕಮೋಡಿಟಿ ಈಸ್ 30 crore. ಇಂಡೈರೆಕ್ಟ್ ಟ್ಯಾಕ್ಸಸ್ ಎಷ್ಟಿದೆ? 30 crore ಇದೆ. ಗೌರ್ಮೆಂಟ್ ಸಬ್ಸಿಡೀಸ್ ಆನ್ ದ ಪ್ರಾಡಕ್ಟ್ ಈಸ್ 10 crore. ದೆನ್ ವಾಟ್ ಈಸ್ ದ ಮಾರ್ಕೆಟ್ ಪ್ರೈಸ್ ಅಂತ ಕೇಳ್ತಾ ಇದ್ದಾರೆ. ನಾನು ಪದೇ ಪದೇ ಹೇಳಿದ್ದೀನಿ ನಿಮಗೆ ಕ್ಲಾಸ್ ಹೇಳುವಾಗ, FC ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್. ಓಕೆ, FC ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಟ್ಯಾಕ್ಸ್ ಪ್ಲಸ್ ಸಬ್ಸಿಡಿ. ನಮಗೆ ಈಗ ಮಾರ್ಕೆಟ್ ಪ್ರೈಸ್ ಬೇಕು. ಮಾರ್ಕೆಟ್ ಪ್ರೈಸ್ ಆ ಕಡೆ ಇಡ್ತೀನಿ ನಾನು. ಅವಾಗ ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಟ್ಯಾಕ್ಸ್. ಓಕೆ, ಫ್ಯಾಕ್ಟರ್ ಕಾಸ್ಟ್ ಎಲ್ಲೋಯ್ತದು, ಪ್ಲಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಮೈನಸ್ ಸಬ್ಸಿಡಿ ಮಾಡ್ತೀವಿ ನಾವು, ನೆನ್ಪಿಟ್ಕೊಡ್ರಿ. ಸೊ ಈ ಫಾರ್ಮುಲಾ ಪ್ರಕಾರ ಉತ್ತರ ನಮಗೆ 270 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ 270 ಇಲ್ಲೂ ಇದೆ, ಇಲ್ಲೂ ಇದೆ. ಸೊ A ಆರ್ D ಅಂತ ಬರ್ಕೊಳ್ಳಿ ಅದನ್ನ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ. ಇಫ್ ದ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ 20 lakh crore and NNP at market price is 20 lakh crore, what is the national income? ನ್ಯಾಷನಲ್ ಇನ್ಕಮ್ ಅಂತ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ನ್ಯಾಷನಲ್ ಇನ್ಕಮ್ ಅಂತ ಅಂದ್ರೆ ನೋಡಿ, ನಾನೇನ್ ಹೇಳಿದೀನಿ ನಿಮಗೆ, ಯಾವತ್ತು ಟ್ಯಾಕ್ಸ್ ಅನ್ನೋದೇನಿದೆಯಲ್ಲ ಅದು ಇನ್ಕಮ್ ಅಲ್ಲ. ಇನ್ಕಮ್ ಅಲ್ಲ ಅದು. ನಿಜವಾಗ್ಲೂ ನಾವು ಎಷ್ಟು ಗಳಿಸಿರ್ತೀವಲ್ಲ ಅದರಲ್ಲಿ ಟ್ಯಾಕ್ಸ್ ಅನ್ನು ಹಾಕಿದ್ರೆ ಅದು ಇನ್ಕಮ್ ಆಗೋದಿಲ್ಲ. ಓಕೆ, ಉದಾಹರಣೆಗೆ ನ್ಯಾಷನಲ್ ಇನ್ಕಮ್ ಅನ್ನು ನಾವು ಲೆಕ್ಕಾಚಾರ ಮಾಡಬೇಕು ಅಂತ ಅಂದ್ರೆ ಅದರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಳಿಬೇಕಾಗುತ್ತೆ. 290 ಮೈನಸ್ 20 ಅಂತ ಮಾಡಿದಾಗ ನಮಗೆ ಬರುವಂತ ಉತ್ತರ ಓಕೆ ಏನಾಗುತ್ತದು? ಉದಾಹರಣೆಗೆ ನೆಟ್ ನ್ಯಾಷನಲ್ ನ್ಯಾಷನಲ್ ಇನ್ಕಮ್ ಅಂದ್ರೆ ಏನ್ ಹೇಳಿ? NNP at ಫ್ಯಾಕ್ಟರ್ ಕಾಸ್ಟ್. ಹೌದಲ್ವಾ? NNP at ಫ್ಯಾಕ್ಟರ್ ಕಾಸ್ಟ್ ಇಸ್ ಈಕ್ವಲ್ ಟು ಏನು? NNP at ಮಾರ್ಕೆಟ್ ಪ್ರೈಸ್ ಮೈನಸ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಹೌದಲ್ವಾ? ಸೊ 290 ಮೈನಸ್ 20 ಮಾಡಿದಾಗ ನಾವು ಬರೋ ಉತ್ತರ 270 lakh crore. B is the answer here. ಆಮೇಲೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಗಮನ ಇಟ್ಕೊಳ್ಳಿ, ನಾಟ್ ಕರೆಕ್ಟ್ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಪರ್ಸನಲ್ ಇನ್ಕಮ್. ರಾಂಗ್. ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಗಿಂತ ಕಡಿಮೆ ಇರುತ್ತೆ. ಪರ್ಸನಲ್ ಇನ್ಕಮ್ ಎಕ್ಸ್ಕ್ಲೂಡ್ಸ್ ಟ್ರಾನ್ಸ್ಫರ್ ಪೇಮೆಂಟ್ ಸಚ್ ಆಸ್ ಪೆನ್ಷನ್ಸ್ ಅಂಡ್ ಸ್ಕಾಲರ್ಶಿಪ್. ರಾಂಗ್. ಪರ್ಸನಲ್ ಇನ್ಕಮ್ ನಲ್ಲಿ ಟ್ರಾನ್ಸ್ಫರ್ ಪೇಮೆಂಟ್ ಗಳು ಇರುತ್ತೆ. ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಈಸ್ ಕ್ಯಾಲ್ಕುಲೇಟೆಡ್ ಬಿಫೋರ್ ಡಿಡಕ್ಟಿಂಗ್ ಪರ್ಸನಲ್ ಟ್ಯಾಕ್ಸ್ ಪೇಮೆಂಟ್ಸ್. ರಾಂಗ್. ಡಿಸ್ಪೋಸಬಲ್ ಇನ್ಕಮ್ ಅನ್ನ ಟ್ಯಾಕ್ಸ್ ಕಳೆದ ಮೇಲೆ ಬರುವಂತ ಉತ್ತರ ಅದು. Increase in the personal tax payments lead to the increase in the personal disposable income. Wrong. ಪರ್ಸನಲ್ ಟ್ಯಾಕ್ಸ್ ಜಾಸ್ತಿ ಆದಾಗ ಡಿಸ್ಪೋಸಬಲ್ ಇನ್ಕಮ್ ಕಡಿಮೆ ಉಳಿಯುತ್ತೆ. ಉದಾಹರಣೆಗೆ 100 ರೂಪಾಯಿ ನಿಮ್ಮ ಇನ್ಕಮ್ ಇತ್ತು, ಅದರಿಂದ 10 ರೂಪಾಯಿ ಟ್ಯಾಕ್ಸ್ ಹೋಗ್ತಾ ಇತ್ತು. ಅವಾಗ PD ಎಷ್ಟು ನಿಮ್ದು? PDI 90. ಈಗ 15 ರೂಪಾಯಿ ಟ್ಯಾಕ್ಸ್ ಹೋಗಕ್ಕೆ ಆರಂಭ ಆದ್ರೆ PDI ಎಷ್ಟು ಉಳಿಯುತ್ತೆ? 85 ಉಳಿಯುತ್ತೆ. ಸೊ ಯಾವ ಆನ್ಸರ್ ಕೂಡ ಕರೆಕ್ಟ್ ಇಲ್ಲ ಇದರಲ್ಲಿ. C is the ಆನ್ಸರ್ ಹಿಯರ್. ನೆನ್ಪಿಟ್ಕೊಡ್ರಿ, ಯಾವ್ದು ಆಪ್ಷನ್ ಕೂಡ ಕರೆಕ್ಟ್ ಇಲ್ಲ ಅಲ್ಲಿ. ಓಕೆ, ಇಲ್ಲ ಅದನ್ನ ಎಕ್ಸ್ಪ್ಲೇಷನ್ ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ ನೋಡಿ ನಿಮಗೆ. ದೆನ್ ಕ್ವಶನ್ ನಂಬರ್ 13 ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ರಿಯಲ್ GDP? ರಿಯಲ್ GDP ಅಂದ್ರೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಅಟ್ ಬೇಸ್ ಇಯರ್ ಪ್ರೈಸ್ ಇಸ್ ದ ಕರೆಕ್ಟ್ ಆನ್ಸರ್.
ಬೇಸ್ ಇಯರ್ ಪ್ರೈಸ್ ನ ಆನ್ಸರ್ ನಲ್ಲಿ ನಾವು ನೋಡಿದಾಗ ರಿಯಲ್ ಜಿ ಡಿ ಪಿ ಬರುತ್ತೆ. ರಿಯಲ್ ಜಿ ಡಿ ಪಿ ಅಂದ್ರೆ ಬೇಸ್ ಇಯರ್ ಅಂತ ಹೇಳಿದ್ದೀನಿ ನಾನು ನಿಮಗೆ ಈಗಾಗಲೇ. ಆಮೇಲೆ ಕ್ವಶನ್ ನಂಬರ್ 14 ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂಡ್ ಜಿ ಡಿ ಪಿ ಡಿಫ್ಲೇಟರ್ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸರಿ, ಸಿಪಿಐ ಇನ್ಕ್ಲೂಡ್ಸ್ ಇಂಪೋರ್ಟೆಡ್ ಗೂಡ್ಸ್ ಇನ್ ಬಾಸ್ಕೆಟ್ ವೇರ್ ಜಿ ಡಿ ಪಿ ಡಿಫ್ಲೇಟರ್ ಎಕ್ಸ್ಕ್ಲೂಡ್ಸ್ ಇಂಪೋರ್ಟೆಡ್ ಗೂಡ್ಸ್. ಕರೆಕ್ಟ್ ಇದೆ ಅಲ್ವಾ? ಜಿ ಡಿ ಪಿ ನಲ್ಲಿ ಇಂಪೋರ್ಟ್ ಪ್ರಾಡಕ್ಟ್ ಅನ್ನು ಹಿಡ್ಕೊಳ್ಳಲ್ಲ ನಾವು. ಓಕೆ, ಇನ್ನು ಸಿಪಿಐ ವೇಟ್ಸ್ ಆರ್ ವೇರಿಯೇಬಲ್ ಅಂಡ್ ಚೇಂಜ್ as production pattern changes while GDP deflator uses fixed weights. ಫಿಕ್ಸ್ಡ್ ವೇಟ್ ನೋಡಿ, ಸಿಪಿಐ ವೇಟ್ಸ್ ಆರ್ ವೇರಿಯೇಬಲ್. ಇನ್ನು ಹೇಳಿದೀನಿ ನಿಮಗೆ ಸಿಪಿಐ ಅಂತಂದ್ರೆ ಒಂದು ಫಿಕ್ಸ್ಡ್ ಬಾಸ್ಕೆಟ್ ಇರುತ್ತೆ ಅಂತ. ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ ಅವರು, ಸೊ ರಾಂಗ್. ಸಿಪಿಐ ನಲ್ಲಿ ಫಿಕ್ಸ್ ಇರುತ್ತೆ, ಡಿಫ್ಲೇಟರ್ ನಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ? ಜಿಡಿಪಿ ಡಿಫ್ಲೇಟರ್ ನಲ್ಲಿ ಪ್ರೊಡಕ್ಷನ್ ಎಷ್ಟಿರುತ್ತಲ್ಲ ಅದರ ಆಧಾರದಲ್ಲಿ ಇರುತ್ತೆ ಅದು. ದೆನ್ ಕ್ವಶನ್ ನಂಬರ್ 3 ಆನ್ಸರ್ ಸ್ಟೇಟ್ಮೆಂಟ್ 3 ನೋಡಿ, ಜಿಡಿಪಿ ಡಿಫ್ಲೇಟರ್ ಮೆಜರ್ಸ್ ಇನ್ಫ್ಲೇಷನ್ for all domestically produced goods and services. CPI focuses only on consumer basket. ಕರೆಕ್ಟ್ ಇದೆ. CPI ಯಾರಿಗೋಸ್ಕರ ಮಾಡ್ತಾರೆ ಇದನ್ನ? ಬಳಕೆದಾರರಿಗೆ, ಗ್ರಾಹಕರಿಗೋಸ್ಕರ. ಕರೆಕ್ಟ್. CPI combined is the official measure of the retail inflation published monthly by NSO in India. Retail inflation yes ಕೊಡುತ್ತೆ. ಕರೆಕ್ಟ್. ಆನ್ಸರ್ ಈಸ್ ಸಿ ಹಿಯರ್. ಸ್ಟೇಟ್ಮೆಂಟ್ 2 ರಾಂಗ್ ಇದೆ ಇದರಲ್ಲಿ, ನೆನ್ಪಿಟ್ಕೊ. ದೆನ್ ಕ್ವಶನ್ ನಂಬರ್ 15 ನೋಡಿ, CPI, WPI, PPI, IIP ಇದನ್ನ ನಾನು ನಿನ್ನೆ ಚಾರ್ಟ್ ಅಲ್ಲಿ ಕೊಟ್ಟಿದ್ದೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ? ಎ ಆಗುತ್ತೆ. ಎ ಅಂದ್ರೆ ಎ 2ಗೆ ಬರುತ್ತೆ. ಎ ಇಲ್ಲಿ 2 ಆಯ್ತು ಅಂದ್ರೆ CPIR ಗೆ ಕನ್ಸ್ಯೂಮರ್ ಗಳಿಗೆ. B4 ಆಗುತ್ತೆ. B4 ಅಂದ್ರೆ ಹೋಲ್ಸೇಲ್ಗೆ. PPI ಅಂತ ಅಂದ್ರೆ ಪ್ಯೂರ್ C3 ಆಗುತ್ತೆ, ಪ್ಯೂರ್ ಪ್ರೊಡ್ಯೂಸರ್ ಪ್ರೈಸಸ್. ಆಮೇಲೆ IIP ಇರೋದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ. ದೆನ್ ಕ್ವಶನ್ ನಂಬರ್ 16 ಒಂದು ತುಂಬಾ ಇಂಪಾರ್ಟೆಂಟ್ ಇದೆ, ಗಮನ ಇಟ್ಕೊಂಡು ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ ರಿಗಾರ್ಡಿಂಗ್ ವೇಟೇಜ್ IIP. ಕೋರ್ ಇಂಡಸ್ಟ್ರೀಸ್ ಇದೆಯಲ್ಲ, 8 ಕೋರ್ ಇಂಡಸ್ಟ್ರಿಗಳಂತ ಹೇಳಿದ್ದೆ ನಿಮಗೆ, ಹೌದಲ್ವಾ? ಸೊ ಅದರಲ್ಲಿ ನೋಡಿದಾಗ ದ ಕಂಬೈನ್ಡ್ ವೇಟೇಜ್ ಆಫ್ ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಈಸ್ ಲೆಸ್ ದನ್ ದಟ್ ಆಫ್ ದ ಸ್ಟೀಲ್ ಅಲೋನ್. ಸ್ಟೀಲ್ ಅನ್ನ ಸಿಂಗಲ್ ಆಗಿ ತಗೊಂಡಾಗ ಅವು ಮೂರನ್ನು ಕೂಡಿಸಿದಾಗ ಏನಾಗುತ್ತೆ? ಅವು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಂಗ್, ಜಾಸ್ತಿ ಆಗುತ್ತೆ. ಅದು ಲೆಕ್ಕಾಚಾರ ಮಾಡಿದ್ದಾರೆ ನೋಡ್ರಿ. ಓಕೆ, ಈ ಉತ್ತರವನ್ನು ನೀವು ನೋಡ್ಕೊಳ್ಬಹುದು. ಕೊಟ್ಟಿದ್ದೀನಿ ನಾನು ನಿಮಗೆ ಆನ್ಸರ್ ಕೀಯನ್ನ. ಆಮೇಲೆ ಕ್ವಶನ್ ಆನ್ಸರ್ ಸ್ಟೇಟ್ಮೆಂಟ್ 2 ನೋಡಿ, ರಿಫೈನರಿ ಪ್ರೊಡಕ್ಟ್ಸ್ ಹ್ಯಾವ್ ದ ಹೈಯೆಸ್ಟ್ ಇಂಡಿವಿಜುವಲ್ ವೇಟೇಜ್ ಅಮಾಂಗ್ ದ ಲಿಸ್ಟೆಡ್ ಕೋರ್ ಇಂಡಸ್ಟ್ರೀಸ್. ಓಕೆ, ಇದೇನಿದೆಯಲ್ಲ ಕರೆಕ್ಟ್ ಇದೆ. ರಿಫೈನರಿ ಪ್ರಾಡಕ್ಟ್ ಹೈಯೆಸ್ಟ್ ಇದೆ. ಫಸ್ಟ್ ಅದನ್ನ ನೋಡಿದ್ವಲ್ವ ನಾವು, ಎಷ್ಟಿತ್ತು ಅದು? ಸುಮಾರು ತುಂಬಾ ಇತ್ತು, ಅದು ಬಹಳಷ್ಟಿತ್ತು. ನೆಕ್ಸ್ಟ್, ಟೋಟಲ್ ವೇಟೇಜ್ ಆಫ್ ದ ಸಿಮೆಂಟ್ ಅಂಡ್ ಫರ್ಟಿಲೈಸರ್ ಎಕ್ಸೀಡ್ ದ ನ್ಯಾಚುರಲ್ ಗ್ಯಾಸ್. ಎಸ್, ಟೋಟಲ್ ಸಿಮೆಂಟ್ ನೋಡಿದಾಗ ಫರ್ಟಿಲೈಸರ್, ದ ಟೋಟಲ್ ವೇಟೇಜ್ ಆಫ್ ಸಿಮೆಂಟ್ ಅಂಡ್ ಫರ್ಟಿಲೈಸರ್, ಸಿಮೆಂಟ್ ಪ್ಲಸ್ ಫರ್ಟಿಲೈಸರ್ ಎರಡು ಸೇರಿಸಿದಾಗ ನ್ಯಾಚುರಲ್ ಗ್ಯಾಸ್ಗಿಂತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಇದೆ, ಲೆಕ್ಕ ಕೊಟ್ಟಿದ್ದೀವಿ ನೋಡಿ. ನೆಕ್ಸ್ಟ್, ಎಲೆಕ್ಟ್ರಿಸಿಟಿ ವೇಟೇಜ್ ಇಸ್ ಲೆಸ್ ದನ್ ದಟ್ ಆಫ್ ದ ಕಂಬೈನ್ಡ್ ವೇಟೇಜ್ ಆಫ್ ಸ್ಟೀಲ್ ಅಂಡ್ ಕೋಲ್. ಸ್ಟೀಲ್ ಮತ್ತು ಕೋಲ್ ಅನ್ನ ಸೇರಿಸಿದಾಗ ಎಲೆಕ್ಟ್ರಿಸಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಇದೆ ಅದು ಕೂಡ. ಸೊ 4 ಇಸ್ ಕರೆಕ್ಟ್. ಸೊ ಇಲ್ಲಿ ನಮ್ಗೆ ಉತ್ತರ ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್. ಅರ್ಥ ಆಯ್ತಾ? ಸೊ ಈ ತರ ನಮಗೆ ಉತ್ತರಗಳು ಬೇಕಾಗುತ್ತೆ. ಇದು ಪ್ರಿಲಿಮ್ಸ್. ಈ ತರ UPSC ನಲ್ಲಿ ಕೇಳ್ತಾರೆ. ನಿಮಗೆ ಕಾನ್ಸೆಪ್ಟ್ ಸ್ಟ್ರಾಂಗ್ ಇರಬೇಕು. ಕಾನ್ಸೆಪ್ಟ್ ಯಾವಾಗ ಸ್ಟ್ರಾಂಗ್ ಇರುತ್ತೆ ಅಂದ್ರೆ ನೀವು ಉದಾಹರಣೆಗಳನ್ನ ನೆನ್ಪಿಟ್ಕೊಂಡಾಗ. ಎಕನಾಮಿನಲ್ಲಿ ಯಾವುದೇ ಕಾರಣಕ್ಕೂ ಏನು ಬಯಾಟ್ ಮಾಡೋಕೆ ಹೋಗ್ಬೇಡ್ರಿ, ಉದಾಹರಣೆಗಳನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ ನಿಮಗೆ. ಇನ್ ಮೇನ್ಸ್ ಪ್ರಶ್ನೆಗಳನ್ನ ನೋಡಿ, ಕ್ರಿಟಿಕಲಿ ಎಕ್ಸಾಮೈನ್ ವೈ GDP ಅಲೋನ್ ಕೆನಾಟ್ ಮೆಜರ್ ವೆಲ್ಫೇರ್ ಅಂಡ್ ಡಿಸ್ಕಸ್ ಅಲ್ಟರ್ನೇಟಿವ್ ಇಂಡಿಕೇಟರ್ಸ್. ಯಾಕೆ GDP ಒಂದೇ ಸೂಕ್ತ ಅಲ್ಲ ನಮಗೆ, ಅದ್ರ ಬದಲಾಗಿ ನಾವು ಮತ್ತೆ ಏನೇನನ್ನ ಬಳಸಬಹುದು ಅಂತ ಕೇಳಿದ್ವಿ ಪ್ರಶ್ನೆ. ಇದಕ್ಕೆ ಉತ್ತರ ಕೂಡ ಕೊಟ್ಟಿದ್ವಿ ಕ್ಲಾಸಲ್ಲಿ. ಏನ್ ಕಂಟೆಂಟ್ ಇದೆ ಅದರ ಮೇಲೆ ನಾನು ಪ್ರಶ್ನೆಯನ್ನು ನೇರವಾಗಿ ಕೇಳಿದ್ದೀನಿ ನಿಮಗೆ. ಉತ್ತರವನ್ನ ಬರೀರಿ, ಪ್ರಾಕ್ಟೀಸ್ ಮಾಡಿ. ಈ ತರ ಇಂಟ್ರೊಡಕ್ಷನ್, ಬಾಡಿ ಮತ್ತೆ ಕನ್ಕ್ಲೂಷನ್ ಅಂತ ಆನ್ಸರ್ ಅಲ್ಲಿ ಬರೀಬಾರ್ದು. ಇದು ನಾವು ಮಾಡೆಲ್ಗೋಸ್ಕರ ಕೊಟ್ಟಿರ್ತೀವಿ ನಿಮಗೆ. ನೆಕ್ಸ್ಟ್ ಪ್ರಶ್ನೆ, ಕ್ರಿಟಿಕಲಿ ಡಿಸ್ಕಸ್ ದ ಎವಲ್ಯೂಷನ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಇಂಡಿಯಾ 5-year plans ಇನ್ ಶೇಪಿಂಗ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಈ ಒಂದು ಪಂಚವಾರ್ಷಿಕ ಯೋಜನೆಗಳು ಯಾವ ತರ ಎವಾಲ್ವ್ ಆಗ್ತಾ ಬಂದವು, ಯಾವ ತರ ಬೆಳೀತಾ ಬಂದವು, ಆಮೇಲೆ ಅವುಗಳ ಮಹತ್ವ ಏನಾಗಿತ್ತು ಅದನ್ನ ಕೇಳಿದ್ದಾರೆ. ತುಂಬಾ ಚೆನ್ನಾಗಿರುವಂತಹ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀವಿ. ಒಂದ್ಸಾರಿ ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅರ್ಥ ಆಯ್ತಾ? ಹೀಗೆ ಪ್ರತಿ ವಾರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾನು ಕೊಟ್ಟಿರುವಂತಹ 17 ಪ್ರಶ್ನೆಗಳಲ್ಲಿ ಒಂದು 7-8 ಪ್ರಶ್ನೆಗಳು ತುಂಬಾ ಈಸಿ ಇತ್ತು. ಒಂದು 10 ಪ್ರಶ್ನೆ, ಒಂದು 3-4 ಪ್ರಶ್ನೆಗಳು ಮೀಡಿಯಂ, ಒಂದು 7-8 ಪ್ರಶ್ನೆಗಳು ತುಂಬಾ ಡಿಫಿಕಲ್ಟ್ ಇತ್ತು. ಅದೇ ತರ ಮಾಡೆಲ್ ಇರುತ್ತೆ UPSC ನಲ್ಲಿ ಕೂಡ. ನೀವು ಪ್ರಶ್ನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಈಗ ಸ್ಕೋರ್ ನೋಡಬೇಡಿ, ಪ್ರಶ್ನೆ ಅರ್ಥ ಆಗ್ತಾ ಇದೆಯೋ ಇಲ್ವೋ. ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದೇ ಪ್ರಶ್ನೆಗಳನ್ನ ಮನೆಗೆ ಹೋಗಿ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಸ್ಕೋರ್ ಚೆನ್ನಾಗಾಗುತ್ತೆ. ಇಷ್ಟು ಮಾಡಿ, ಒಳ್ಳೇದಾಗ್ಲಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನಾನು ಉತ್ತರ ಕೊಡ್ತೀನಿ ನಿಮಗೆ. ಆಲ್ ದಿ ಬೆಸ್ಟ್. ನಮಸ್ಕಾರ.